ಇಂಗ್ಲಿಷ್ ಸೋ ಈಸಿ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ನಾವು ಸೆಕೆಂಡ್ PUC ಇಂಗ್ಲಿಷ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಾರ್ ದ ಯೂನಿಟ್ ಟೆಸ್ಟ್ 1ಗೆ ಸಾಲ್ವ್ ಮಾಡೋಣ. ಟೈಮ್ ಲಿಮಿಟ್ ಈಸ್ 1 hour 30 minutes and this is for there are 20 questions, and before we begin answering the questions, let us take a quick look at the instructions because most of the students skip reading the instructions. My advice is do read the instructions because they are very important. Because if you think you have written the right answer and you think that you will get marks, you may lose those marks just because you have not followed the instructions. So it's very important to read the instructions before actually answering the question paper, and you will be given time to go through the paper, right? So make use of the time to read the instructions. ನಿಮಗೆ ಸಿಕ್ಕಿರೋ ಟೈಮಲ್ಲಿ ಮೊದಲು ಕ್ವೆಶ್ಚನ್ ಪೇಪರ್ ಓದೋದಕ್ಕೆ ಟೈಮ್ ಸಿಗುತ್ತಲ್ವ, ಆ ಟೈಮ್ನ ನೀವು ಇನ್ಸ್ಟ್ರಕ್ಷನ್ಸ್ನ ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ಸ್ಟ್ರಕ್ಷನ್ಸ್ ಓದೋದು ತುಂಬಾ ಇಂಪಾರ್ಟೆಂಟ್, ಅದನ್ನು ಯಾವತ್ತೂ ಸ್ಕಿಪ್ ಮಾಡಬೇಡಿ. ಮೊದಲು ನೋಡೋಣ ಇನ್ಸ್ಟ್ರಕ್ಷನ್ಸ್ನ. ಆನ್ಸರ್ ದ ಕ್ವೆಶ್ಚನ್ಸ್ ಇನ್ ಆಲ್ ದ ಸೆಕ್ಷನ್ಸ್. ಓಕೆ, ಎಲ್ಲ ಸೆಕ್ಷನ್ಸ್ದು ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವೆಶ್ಚನ್ಸ್. ಇದನ್ನು ನಾನು ಪದೇ ಪದೇ ಹೇಳ್ತೀನಿ, ವರ್ಡ್ ಲಿಮಿಟನ್ನು ಕ್ರಾಸ್ ಮಾಡಬೇಡಿ. ಓಕೆ, ಕೀಪ್ ಟು ದ ಪ್ರಿಸ್ಕ್ರೈಬ್ಡ್ ವರ್ಡ್ ಲಿಮಿಟ್. ರೈಟ್ ದ ಕರೆಕ್ಟ್ ಕ್ವೆಶ್ಚನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಇನ್ ದ ಕ್ವೆಶ್ಚನ್ ಪೇಪರ್. ಕ್ವೆಶ್ಚನ್ ಪೇಪರ್ನಲ್ಲಿ ಯಾವ ರೀತಿ ನಂಬರಿಂಗ್ ಇದೆಯೋ ಅದೇ ಥರ ನೀವು ಆನ್ಸರ್ ಸ್ಕ್ರಿಪ್ಟ್ ಮೇಲೂ ಬರೀಬೇಕು. For multiple choice questions ಅಂದರೆ MCQs, choose the correct answer and rewrite it. And these questions attempted more than once will be awarded 0. MCQsಗೆ ನೀವು ಮತ್ತೆ ಆನ್ಸರ್ನ ಬರಿಬೇಕು. ಬರೀ 1A 2C ಹಾಗೆ ಬರೆದ್ರೆ ಸಾಲದು. ಆ 1Aನಲ್ಲಿ ಏನಿದೆ ಅದನ್ನು ಬರೀಬೇಕು. ವೇರೆವರ್ ಇಟ್ ಇಸ್ ರಿಕ್ವೈರ್ಡ್ ಅಂಡರ್ಲೈನ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ನೀವು ಅಂಡರ್ಲೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಸೆಂಟಮ್ ಸಿಗ್ತಾ ಮಿಸ್ ಆಗಿಬಿಡುತ್ತೆ ಈ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲಿಲ್ಲ ಅಂತಂದರೆ. ಸೊ ಒಳ್ಳೆ ಮಾರ್ಕ್ಸ್ ಬೇಕು ಅಂತಂದರೆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಆನ್ಸರ್ಸ್ ಟು ಕ್ವೆಶ್ಚನ್ ನಂಬರ್ 19A, that is A to F or 19B, A to F should be in sequence and at one place. ಇದು ನಿಮಗೆ ಇರೋ ಕಾಂಪ್ರಿಹೆನ್ಷನ್ ಕ್ವೆಶ್ಚನ್ ಬಗ್ಗೆ. ಅಲ್ಲಿ ಸೀಕ್ವೆನ್ಸ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ACDE ಹೀಗೆ ಬರ್ಕೊಂಡು ಹೋದರೆ ಆಗೋದಿಲ್ಲ, ಆಯಿತಾ? ಕರೆಕ್ಟಾಗಿ ABCDE ಈ ಸೀಕ್ವೆನ್ಸಲ್ಲೇ ಇರಬೇಕು. ಆಮೇಲೆ ಒಂದೇ ಕಡೆ ಇರಬೇಕು. ಒಂದೊಂದು ಪೇಜಲ್ಲಿ ಬರೆದ್ರೆ ನೀವು ಆನ್ಸರ್ಸ್ ಕರೆಕ್ಟಾಗಿ ಬರೆದಿದ್ರೂ ಮಾರ್ಕ್ಸ್ ಹೋಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಫಾರ್ ಕ್ವೆಶ್ಚನ್ ವಿತ್ ಇಂಟರ್ನಲ್ ಚಾಯ್ಸಸ್ ಆನ್ಸರ್ ಐದರ್ A or B. ಎಲ್ಲೆಲ್ಲಿ ಇಂಟರ್ನಲ್ ಚಾಯ್ಸ್ ಇದೆಯೋ ಐದರ್ ಯು ಆನ್ಸರ್ A or B, ಎರಡರಲ್ಲಿ ಒಂದನ್ನು ಉತ್ತರ ಬರೀರಿ. ನೆಕ್ಸ್ಟ್, for part A questions, only the first written answers will be considered for evaluation. ಇದು ಪಾರ್ಟ್ A ಅಂದರೆ MCQsಗೆ ನೀವು 2-3 ಆನ್ಸರ್ಸ್ ಬರೆದ್ರೆ ಯಾವುದು ಫಸ್ಟ್ ಬರೆದಿರ್ತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ಫಸ್ಟ್ ಒನ್ ನೀವು ತಪ್ಪು ಬರೆದ್ಬಿಟ್ಟು ಸೆಕೆಂಡ್ ಒನ್ ಸರಿಯಾಗಿ ಬರೆದ್ರೆ ಈ ಸೆಕೆಂಡ್ ಒನ್ ಕನ್ಸಿಡರ್ ಮಾಡೋದಿಲ್ಲ. ಬರೀ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಕೊಡಿ. ಈಗ ಶುರು ಮಾಡೋಣ. Part A, first main. Answer the following questions by choosing the right option. First question, identify the false comparison with reference to Shakespeare's poem Romeo and Juliet. ನಾನು ಯಾವಾಗಲೂ ಹೇಳ್ತೀನಿ, ಕ್ವೆಶ್ಚನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಾಲ್ಸ್ ಅಂತ ಕೊಟ್ಟಿದೆ. ಇದರಲ್ಲಿ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಯಾವುದು ಫಾಲ್ಸ್, ಯಾವುದು ತಪ್ಪು ಸ್ಟೇಟ್ಮೆಂಟ್, ಯಾವುದು ತಪ್ಪು ಕಂಪ್ಯಾರಿಸನ್ ಅಂತ ನೋಡೋಣ. A, Juliet teaches the torches to burn more brightly. Juliet is a snowy dove among a troop of crows. C, Juliet is like a rich jewel in an Ethiop's ear. D, Juliet makes the world to fall in love with the night. ಇದು ಮೂರು ಯಾರು ರೋಮಿಯೋ ಹೇಳೋದು, ಜೂಲಿಯಟ್ ಬಗ್ಗೆ ಕಂಪೇರ್ ಮಾಡೋದು ಅಲ್ವಾ? ಇದು ನಿಮ್ಮ ಪೋಮಲ್ಲಿ ಇದೆಯಾ? ಇದೆ. Juliet teaches the torches to burn
ಮೋರ್ ಬ್ರೈಟ್ಲಿ ಅಂತ ರೋಮಿಯೋ ಜೂಲಿಯಟ್ ಬಗ್ಗೆ ಹೇಳ್ತಾನೆ. ಜೂಲಿಯಟ್ ಇಸ್ ಅ ಸ್ನೋಯಿ ಡವ್ ಅಮಾಂಗ್ ಅ ಟ್ರೂಪ್ ಆಫ್ ಕ್ರೋಸ್. ಇದು ಕೂಡ ಟ್ರೂ. ಜೂಲಿಯಟ್ ಇಸ್ ಲೈಕ್ ಅ ರಿಚ್ ಜುವೆಲ್ ಇನ್ ಅನ್ ಇಥಿಯೋಪ್ಸ್ ಇಯರ್. ಇದು ಕೂಡ ಟ್ರೂ. Juliet makes the world to fall in love with the night. This is false because it is Juliet who says that Romeo makes the world to fall in love with the night. So the answer to this question is option D. That is, Juliet makes the world to fall in love with the night is the correct answer. Next question. In Two Deer, the king says the wretch is not worth the money here. The wretch refers to Two Deer ನಲ್ಲಿ ರಾಜ ಯಾರಿಗೆ ಹೇಳ್ತಾನೆ ಇದು? The wretch is not worth the money. ರಾಜನು ಅಪರಾಧಿನ ಗಲ್ಲಿಗೇರಿಸಲು ಅಥವಾ ಅವನಿಗೆ ಕಾಯಲು ಏನೇನು ವೆಚ್ಚ ಆಗ್ತಿದೆಯೋ ಅದಕ್ಕೆ ಅವನು ಆ ಅಪರಾಧಿ ಈಸ್ ನಾಟ್ ವರ್ತ್, ಅವನ ಮೇಲೆ ಆ ವೆಚ್ಚ ಮಾಡೋದು ಏನು ಅಗತ್ಯ ಇಲ್ಲ ಅಂತ ಹೇಳೋದು ಅಲ್ವಾ. ಸೊ ಇಲ್ಲಿ ಯಾರದು ರೆಚ್ ಅಂತಂದರೆ ದ ಬ್ರದರ್ ಮೊನಾರ್ಕ, ಬಿ ದ ಕ್ರಿಮಿನಲ್, ಸಿ ದ ಆರ್ಮಿ ಜನರಲ್, ಡಿ ದ ಪ್ರಿನ್ಸ್. ದ ಕರೆಕ್ಟ್ ಆನ್ಸರ್ ಟು ದಿಸ್ ಈಸ್ ಬಿ ದ ಕ್ರಿಮಿನಲ್. ನೆಕ್ಸ್ಟ್ ಕ್ವೆಶ್ಚನ್. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಟೂ ಡಿಯರ್. ಬ್ರದರ್ ಮೊನಾರ್ಕ್ ಈಸ್ ಟು ಕಿಂಗ್ ಆಫ್ ಇಟಾಲಿ ಈಸ್ ಆಸ್ Republican government is to. The correct answers. Let us look at the options first. Option A Germany, B Monaco, C France, D sovereign land. The answer to this is C France. Going to the fourth question. According to the prophet in the poem on children, parents can house the bodies of children but not their dash. Options are A thoughts, B love, C souls, D dreams. ಅಂದರೆ ಪ್ರಾಫಿಟ್ ಏನು ಹೇಳ್ತಾರೆ ಆನ್ ಚಿಲ್ಡ್ರನ್ನಲ್ಲಿ? ಪೇರೆಂಟ್ಸ್ ಪೋಷಕರು ತಮ್ಮ ಮಕ್ಕಳಿನ ದೇಹಕ್ಕೆ ಆಶ್ರಯ ಕೊಡಬಹುದು, ಆದರೆ ಯಾವುದಕ್ಕೆ ಕೊಡೋದಕ್ಕಾಗೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಸಿ ಸೋಲ್ಸ್. Living earth was transformed into a dead matter to facilitate dash in the essay by ವಂದನಾ ಶಿವ. ಅಂತಂದರೆ ವಂದನಾ ಶಿವ ಅವ್ರ ಪ್ರಕಾರ ಭೂಮಿನ ಜೀವಂತ ತಾಯಿ ಅಂತ ನೋಡೋ ಬದಲಾಗಿ ನಿರ್ಜೀವ ವಸ್ತುವಾಗಿ, ಅಂದರೆ ಡೆಡ್ ಮ್ಯಾಟರ್, ಓಕೆ, ನಿರ್ಜೀವ ವಸ್ತುವಾಗಿ ಬದಲಾಯಿಸಿದ್ದು ಯಾವುದು ಅಂತ ಇದರಲ್ಲಿ. ಆಪ್ಷನ್ಸು ಬಯೋಡೈವರ್ಸಿಟಿ, B industrial revolution, C monoculture, D organic farming. The answer to this question is in B industrial revolution. ಅಂತಂದರೆ ಕೈಗಾರಿಕಾ ಕ್ರಾಂತಿ. Where does the action take place in a sunny morning? Sunny morning ಈ ನಾಟಕದಲ್ಲಿ ಎಲ್ಲಿ ಈ ಘಟನೆಗಳೆಲ್ಲ ನಡೆಯುತ್ತೆ, ಎಲ್ಲಿ ಈ ಆ್ಯಕ್ಷನ್ ಎಲ್ಲ ನಡೆಯುತ್ತೆ, ನಾಟಕದ ಸ್ಥಳ ಯಾವುದು? ಆಪ್ಷನ್ಸ್ ಎ ವ್ಯಾಲೆನ್ಸಿಯಾ, ಬಿ ಮ್ಯಾಡ್ರಿಡ್ ಪಾರ್ಕ್, ಸಿ ಮಾರಿಸೆಲಾ, ಡಿ ಅರ್ವಾಕಾ ಎಸ್ಟೇಟ್. ದ ಆನ್ಸರ್ ಟು ದಿಸ್ ಈಸ್, ಎಸ್ ಕಮ್ ಆನ್ ಟೆಲ್ ಮೀ, ಇಟ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಮ್ಯಾಡ್ರಿಡ್ ಪಾರ್ಕ್. ನೆಕ್ಸ್ಟ್ ಸೆವೆಂತ್ ಕ್ವೆಶ್ಚನ್ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಆಗಿದೆ. ಇದು ನಿಮಗೆ ಇಲ್ಲಿ ನೋಡಿ ಎಮ್ ಸಿ ಕ್ಯೂಸ್ ಎಷ್ಟು ಪ್ರಶ್ನೆಗಳು? 6 ಪ್ರಶ್ನೆ ಆಯಿತು. 7ನೇ ಪ್ರಶ್ನೆ ನಿಮಗೆ ಪ್ಯಾಸಿವ್ ಫಾರ್ಮ್ ಪ್ರಶ್ನೆ ಆಗಿದೆ. ದ ಕ್ವೆಶ್ಚನ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇಲ್ಲಿ 3 ಬ್ಲ್ಯಾಂಕ್ಸ್ ಇದೆ. ಈಚ್ ಕ್ಯಾರೀಸ್ 1 ಮಾರ್ಕ್. ಸೊ ಟೋಟಲಿ ಇಟ್ ಇಸ್ ಫಾರ್ 3 ಮಾರ್ಕ್ಸ್. ಪ್ರಶ್ನೆ ನೋಡೋಣ. Marie Curie was the first woman to win a Nobel Prize. She dash award the Nobel Prize with her husband for their work on radioactivity. Polonium and radium dash discovered by her, but her health dash options ಏನಿದೆ had affect ಅಂತಿದೆ by the harmful radiation. ಇದಕ್ಕೆ ಉತ್ತರ she award ಅಂತಿದೆ.
ಇಟ್ಸ್ ಅ ಪಾಸ್ಟ್ ಇವೆಂಟ್ ಅಲ್ವಾ, ಭೂತಕಾಲದಲ್ಲಿರುವುದರಿಂದ ನಾವು ಶಿ ಅವಾರ್ಡೆಡ್ ಅಂತ ಅದು ತಪ್ಪಾಗತ್ತೆ. ಇಟ್ಸ್ ಇನ್ಕರೆಕ್ಟ್. ಸೊ ವಾಟ್ ಶುಡ್ ಯು ರೈಟ್? ಶಿ was awarded the Nobel Prize with her husband for their work on radioactivity. Polonium and radium ಇಲ್ಲಿ ಎರಡಿದೆ ಅಲ್ವಾ, ಪೊಲೋನಿಯಂ ಆ್ಯಂಡ್ ರೇಡಿಯಂ ಪ್ಲೂರಲಲ್ಲಿದೆ. ಡಿಸ್ಕವರ್ಗೆ ಪಾಸ್ಟ್ ಟೆನ್ಸು ಡಿಸ್ಕವರ್ಡ್. ಸೊ ಇದಕ್ಕೆ ನಾವು ಏನು ಬರಿಬೇಕು? ವರ್ ಡಿಸ್ಕವರ್ಡ್. ಡಿಸ್ಕವರ್ಗೆ ಒಂದು ಇ ಡಿ ಸೇರಿಸ್ಬೇಕಿಲ್ಲಿ. ಬೈ ಹರ್, ಬಟ್ ಹರ್ ಹೆಲ್ತ್ ಡ್ಯಾಶ್ had been affected. That is past perfect passive form ಅಲ್ಲಿ ಬರಿಬೋದು. had been. ಪೂರ್ಣ ಭೂತಕಾಲ ಕರ್ಮಣಿ ಪ್ರಯೋಗ ಇದು. ಅರ್ಥ ಆಯ್ತಾ? 8th question, fill in the blanks by choosing the appropriate expressions given in the brackets. 2 blanks ಇದೆ, ಎರಡಕ್ಕೂ ಒಂದೊಂದು ಮಾರ್ಕ್ ಈಚ್. ಸೊ ಇಟ್ ಇಸ್ ಫಾರ್ 2 marks. ಆಪ್ಷನ್ಸ್ ಏನಿದೆ? ಗೆಟ್ ರಿಡ್ ಆಫ್, ಕಾಸ್ ಅ ರಯಟ್, ಟರ್ನ್ ದೇರ್ ಬ್ಯಾಕ್ಸ್. ಇದನ್ನು ತುಂಬ ಸರಿ ಕೇಳಿದ್ದಾರೆ ಎಷ್ಟೊಂದು ಪರೀಕ್ಷೆಗಳಲ್ಲಿ. ಇದನ್ನು ಅಟೆನ್ಷನ್ ಕೊಟ್ಟು ನೋಡಿ. ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಆ್ಯಸ್ ಹಿ ಥಾಟ್ ಪೀಪಲ್ ವುಡ್ ಡ್ಯಾಶ್. ಇಲ್ಲಿ ಏನಾಗುತ್ತೆ? ಪೀಪಲ್ ವುಡ್ ಗೆಟ್ ರಿಡ್ ಆಫ್ ಆಗೋದಿಲ್ಲ, ಕಾಸ್ ಅ ರಯಟ್ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ? ದ ಕರೆಕ್ಟ್ ಆನ್ಸರ್ ಇಸ್ ಟರ್ನ್ ದೇರ್ ಬ್ಯಾಕ್ಸ್. ಟರ್ನ್ ದೇರ್ ಬ್ಯಾಕ್ಸ್ ಅಂತಂದರೆ ಏನು? ಬೆನ್ನು ತಿರುಗಿಸೋದು ಅಂತ ಲಿಟ್ರಲ್ ಟ್ರಾನ್ಸ್ಲೇಷನ್ನು. ಅಂದರೆ ಜನರು ಕ್ರಿಮಿನಲ್ನ ಕಡೆಗಣಿಸ್ತಾರೆ, ಅವನಿಗೇನು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಂತ ಅರ್ಥ. ಸೊ ದ ಮಿನಿಸ್ಟರ್ಸ್ ಮೆಟ್ ಅಗೈನ್ ಟು ಕನ್ಸಿಡರ್ ಹೌ ಟು ಡ್ಯಾಶ್ ದ ಕ್ರಿಮಿನಲ್. ಇಲ್ಲಿ ಟರ್ನ್ ದೇರ್ ಬ್ಯಾಕ್ಸ್ ಆಗೋಯ್ತು. ಸೊ ಹೌ ಟು ಕಾಸ್ ಅ ರಯಟ್ ಆಗೋದಿಲ್ಲ ಇಲ್ಲಿ. ಸೊ ದ ಆಪ್ಷನ್ ಈಸ್ ಗೆಟ್ ರಿಡ್ ಆಫ್. ಕ್ವೆಶ್ಚನ್ ಪೇಪರ್ ಮೇಲೆ ಹೀಗೆ ಟಿಕ್ ಮಾರ್ಕ್ ಹಾಕೋದಾಗಲಿ ಅಥವಾ ಕ್ರಾಸ್ ಮಾಡೋದಾಗಲಿ ಏನೂ ಬರೀಕೊಡ್ದು. ಅಪಾರ್ಟ್ ಫ್ರಮ್ ಯರ್ ರಿಜಿಸ್ಟರ್ ನಂಬರ್ ಇನ್ನೇನು ಬರೆಯೋ ಹಾಗಿಲ್ಲ ಕ್ವೆಶ್ಚನ್ ಪೇಪರ್ ಮೇಲೆ. 9th question, read the following paragraph and match the pronouns in side A with the nouns or noun or phrases in side B they refer to. Paragraph ಏನು? Sparrows are so abundant and common that they are found on all the continents except Antarctica, where the weather is harsh for them to survive. ಇಲ್ಲಿ ಸ್ಪ್ಯಾರೋಸ್ ಆರ್ ಅಬಂಡೆಂಟ್ ಆ್ಯಂಡ್ ಕಾಮನ್ ದ್ಯಾಟ್ ದೇ. ಇಲ್ಲಿ ಯಾವಾಗಲೂ ಹಿಂದೆ ಯಾವುದು ಅಂತ ನೋಡಬೇಕು. ಯಾವುದ್ರ ಬಗ್ಗೆ ಮಾತಾಡ್ತೀವಿ? ವೆನ್ ಡು ವಿ ಯೂಸ್ ಅ ಪ್ರನೌನ್? ವೆನ್ ವಿ ಆರ್ ರಿಪೀಟಿಂಗ್ ದ ನೌನ್ ಅಲ್ವಾ? ಸೊ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ನಾವು ಸ್ಪ್ಯಾರೋಸ್. ಹಿಯರ್ ದೇ ರೆಫರ್ ಟು ದ ಸ್ಪ್ಯಾರೋಸ್. ಇಲ್ಲೇನು 1 ಸ್ಪ್ಯಾರೋಸ್ ಎಲ್ಲಿದೆ? ಬಿ. ಕರೆಕ್ಟ್. ಸೊ ನೀವು ಇಲ್ಲಿ 1B 2C ಹಾಗೆ ಬರಿಬೇಡಿ. ಯು ರೈಟ್ ದ ಫುಲ್ ಆನ್ಸರ್ ಎ ಬಿ ಅಂತ ಬರೆದ್ಬಿಟ್ಟು 1ನಲ್ಲಿ ಏನಿದೆ? ದೇ. ಅದಕ್ಕೆ ಆನ್ಸರ್ ಏನು? ಬಿ ಸ್ಪ್ಯಾರೋಸ್. ಹೀಗೆ ಬರಿಬೇಕು. ದಿಸ್ ಇಸ್ ಹೌ ಇಟ್ ಶುಡ್ ಲುಕ್. ನೆಕ್ಸ್ಟ್ 2 ಅಂತ ಬರೆದ್ಬಿಟ್ಟು ವೇರ್. ವೇರ್ಗೆ ಆನ್ಸರ್ ಏನು? ಸಿ ಆರ್ ಫೌಂಡ್ ಆನ್ ಆಲ್ ದ ಕಾಂಟಿನೆಂಟ್ಸ್ ಎಕ್ಸೆಪ್ಟ್ ಅಂಟಾರ್ಟಿಕಾ. ವೇರ್ ಅಂದರೆ ಇಲ್ಲಿ ವಿ ಆರ್ talking about Antarctica, right? So where refers to Antarctica. So what is Antarctica? Where is it here? D. So ಇಲ್ಲಿ Antarctica ಬರಿಬೇಕು. ಹಾಗೆ ಥರ್ಡ್ ಒನ್ ಯಾವುದು? ವಿಚ್. ಇಲ್ಲೇನಿದೆ ನೋಡಿ? ದೇ ಆರ್ ಜನರಲಿ ಡಿವೈಡೆಡ್ ಇಂಟು 2 groups. ಫಸ್ಟ್ ಆರ್ ಓಲ್ಡ್ ಸ್ಪ್ಯಾರೋಸ್ ವಿಚ್ ಅಂತಿದೆ. ಸೊ ಥರ್ಡ್ ಒನ್ ವಿಚ್ ರೆಫರ್ ಟು ಇಲ್ಲಿ ಓಲ್ಡ್ ವರ್ಲ್ಡ್ ಸ್ಪ್ಯಾರೋಸ್ ಇದೆಯಾ? ಇದೆ. ದಟ್ ಈಸ್ ಯು ರೈಟ್ ಇಟ್. ಓಕೆ, ಡೋಂಟ್ ಜಸ್ಟ್ ರೈಟ್ 3A ಅಂತ ಬರೆದ್ಬಿಟ್ಟು ಬಿಟ್ಬಿಡ್ಬೇಡಿ. ಮಾರ್ಕ್ಸನ್ನು ಕಳ್ಕೊಡ್ಬೇಡಿ. ಆನ್ಸರ್ ಗೊತ್ತಿದ್ರೂ ಮಾರ್ಕ್ಸ್ ಹೋಗೋದು ಹೀಗೇನೆ. ಓಕೆ, ರೈಟ್ ದ ಎಂಟೈರ್ ಥಿಂಗ್. ಓಲ್ಡ್ ವರ್ಲ್ಡ್ ಸ್ಪ್ಯಾರೋಸ್ ಅಂತ ಬರೀರಿ. ನೆಕ್ಸ್ಟ್ 4th ಒನ್ ದ್ಯಾಟ್. ಇಲ್ಲಿ ನೋಡೋಣ ಮುಂದೆ. The second is the new world sparrows so 4th one ಏನಿಲ್ಲಿ? that are distinct from
ಟ್ರೂ ಸ್ಪ್ಯಾರೋಸ್. ಸೊ ಫೋರ್ತ್ ಒನ್ ರೆಫರ್ ಟು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಿಂದೆ ಇರೋ ನೌನನ್ನು ನೋಡಿ, ಇಟ್ ಈಸ್ ನ್ಯೂ ವರ್ಲ್ಡ್ ಸ್ಪ್ಯಾರೋಸ್. ಸೊ 4C ಈಸ್ ದ ಆನ್ಸರ್. ಓಕೆ, ನೀವು 4C ಅಂತ ಬರೀಬೇಡಿ, ಪೂರ್ತಿ ಬರೀರಿ. ನೆಕ್ಸ್ಟ್ ಫಿಫ್ತ್ ಒನ್ ನೋಡೋಣ. ಹೂ ಏನು ಅಂತ, ಯಾವುದಿದು ಹೂ ಅಂತ ನೋಡೋಣ. ಸ್ಪ್ಯಾರೋಸ್ ಹ್ಯಾವ್ ಅಟ್ರಾಕ್ಟೆಡ್ ದ ಆರ್ನಿಥಾಲಜಿಸ್ಟ್ who are fascinated by the wonder of sparrow world. So who refers to the ornithologist. Ornithologist ಅಂದರೆ ಹಕ್ಕಿಗಳ ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡೋರನ್ನ ಆರ್ನಿಥಾಲಜಿಸ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಫಿಫ್ತ್ ಒನ್ಗೆ ಆನ್ಸರ್ ಏನು, ಎಫ್. ಓಕೆ, ನೀವು ಹೀಗೆ ಬರಿಬೇಕು ಎಲ್ಲನೂ. ದಿಸ್ ಈಸ್ ಹೌ ಇಟ್ ಶುಡ್ ಬಿ. ಆಮೇಲೆ ಆನ್ಸರ್ ಸ್ಕ್ರಿಪ್ಟು ನೀಟಾಗಿರಬೇಕು, ನಂಬರ್ಸ್ ಎಲ್ಲ ಕರೆಕ್ಟಾಗಿ ಬರೀಬೇಕು. ನಿಮಗೆ ತೋಚಿದ ನಂಬರ್ಸ್ ಬರಿಬೇಡಿ, ಇಲ್ಲಿ ಏನು ಕೊಟ್ಟಿದ್ದಾರೋ ಹಾಗೆ ಬರೀರಿ. ಇಲ್ಲಿ ಈ ಥರ ನಂಬರಿಂಗ್ ಇದ್ದರೆ ನೀವು ಎಕ್ಸಾಮಲ್ಲಿ ಹೀಗೆ ನಂಬರ್ ಬರೀಬೇಕು, ನಿಮಗೆ ಬೇಕಾಗಿರೋ ಥರ ಬರ್ಕೊಂಡು ಹೋಗ್ತಾ ಇರಬೇಡಿ. ಅರ್ಥ ಆಯಿತಾ? ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಆನ್ಸರ್ ಸ್ಕ್ರಿಪ್ಟಲ್ಲಿ, ಸ್ಟೂಡೆಂಟ್ಸ್ ವೆರಿ ಗುಡ್ ಆರ್ಟಿಸ್ಟ್ ಈ ಥರ ಮಾಡ್ತೀರಾ. ಸಮ್ ಸ್ಟೂಡೆಂಟ್ಸ್ ಈ ಥರ ವೆಬ್ಬನ್ನು ವೀವ್ ಮಾಡ್ತೀರಾ. ಸೊ ಪ್ಲೀಸ್ ಡೋಂಟ್ draw these webs, don't draw these patterns. Write your answers the way I have told you. Okay, let's move to part B. Answer any two of the following questions in 1 or 2 sentences each carries 2 marks. Part B, which has 2-mark questions, 3 and 4-mark questions. They are available on the videos that I have uploaded under their respective titles. It's available in the playlist. You may go there and check. In part C, you have the comprehension, prose comprehension and a poetry comprehension. And as per the instruction, all the answers have to be in one place and in the sequence. You have to follow the same order while writing. You have a choice between the prose and poetry. You can write any one. And before reading the passage, my suggestion is you read the questions briefly and quickly once before you actually read the passage. ನಾನು ನನ್ನ ಸ್ಟೂಡೆಂಟ್ಸ್ಗೆ ಏನನ್ನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮೊದಲು ನೀವು ಕೊಟ್ಟಿರೋ ಪ್ರಶ್ನೆಗಳನ್ನ ಫಸ್ಟು ಒಂದು ಸರಿ ನೋಡಿಬಿಡಿ, ಆಮೇಲೆ ಪ್ಯಾಸೇಜ್ ಓದಿ. ಆವಾಗ ನಿಮಗೆ ಇಲ್ಲಿ ಓದ್ತಾನೆ ನಿಮಗೆ ಎಷ್ಟೊಂದಕ್ಕೆ ಆನ್ಸರ್ ಸಿಗುತ್ತೆ, ಆವಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ. Questions na nodana. Mention any one virtual assistant that use AI to control voice commands. B. Where was AI Action Summit held? C. Expand AI. D. Mention any one human task that AI can perform. E. What is the flaw in AI observed by the Prime Minister Modi? F. Add a prefix to understand to make its antonym. Now let's read the passage. AI, that is artificial intelligence, aims to create machines that can perform tasks that humans usually do, such as understanding languages, recognizing images, or making decisions. AI systems can learn from data, improve their performance over time, and adapt to new situations. Virtual assistants like Siri, Alexa, and Google Assistant use AI to understand voice commands. In AI Action Summit held in Paris, PM Modi drew attention to an unexpected flaw in artificial intelligence, that it struggles with human features. That is, if asked for a picture of a left-hand writer, the picture it uploads is a person writing in right hand, and this is true. Hey students, will you try this at home? ಇವಾಗ ಪ್ರಶ್ನೆಗಳಿಗೆ ಉತ್ತರನ ನೋಡೋಣ. First question, mention any one virtual assistant that use AI to control voice commands. Your answer is here, but don't mark anything on the question paper.
Virtual assistants like Siri, Alexa and Google Assistant use AI to understand the voice commands. ಇಲ್ಲಿ ಕೊಟ್ಟಿರೋ ಹಾಗೆ ಬರಿಬೇಡಿ. See, this is comprehension. Comprehension means understanding. We have to know how well you have understood this passage, how much you are able to comprehend this. ಓಕೆ, ಸೊ ಇಲ್ಲಿ ಅರ್ಥ ಮಾಡಿಕೊಂಡು ಬರೀರಿ. ಸೊ ಇಲ್ಲಿ ಏನಂತ ಬರಿಬೇಕು ನೀವು ಅಂತಂದರೆ, ಮೆನ್ಷನ್ ಎನಿ ಒನ್ ಅಂತ ಕೊಟ್ಟಿದ್ದಾರೆ. ದ ಆನ್ಸರ್ ಇಸ್ ಸಿರಿ ಅಂತ ಬರೆದ್ರೆ ಸಾಕು, ಅಥವಾ ಅಲೆಕ್ಸಾ ಇದಿಷ್ಟು ಬರೆದ್ರೆ ಸಾಕು. ಯು ಮೇ ಆನ್ಸರ್ ದಿಸ್ ಇನ್ ಒನ್ ವರ್ಡ್ ಆರ್ ಇನ್ ಒನ್ ಫ್ರೇಸ್, ಆಸ್ ಈಚ್ ಕ್ಯಾರೀಸ್ ಓನ್ಲಿ ಒನ್ ಮಾರ್ಕ್. ನೆಕ್ಸ್ಟ್ ಒನ್, ವೇರ್ ವಾಸ್ AI Action Summit held? See, this is all very straightforward question and answers. Very easy to answer. ಇಲ್ಲಿದೆ ನೋಡಿ, AI Action Summit held in Paris. ಅದನ್ನು ನೀವು ಇದಿಷ್ಟು ಬರೀತೀರಾ, ಹಾಗೆ ಬರಿಬಾರ್ದು. ವೇರ್ ವಾಸ್ AI Action Summit held ಅಂತಂದರೆ ಇದಕ್ಕೆ ಉತ್ತರ AI Action Summit ವಾಸ್ ಅಂತ ಇಲ್ಲೊಂದು ಆ್ಯಡ್ ಮಾಡಬೇಕು ನೀವು. ವಾಸ್ ಹೆಲ್ಡ್ ಇನ್ ಪ್ಯಾರಿಸ್ ಇಷ್ಟು ಬರೆದ್ರೆ ಸಾಕು, ಪ್ಯಾರಿಸ್ನಲ್ಲಿ ಅಂತ. ಎಕ್ಸ್ಪ್ಯಾಂಡ್ AI ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ AI? AI ಈಸ್ ಇಲ್ಲೇ ನೋಡಿ, AI ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಇದಿಷ್ಟು ಹೀಗೆ ಬರೆಯೋಕ್ಕೆ ಹೋಗಬೇಡಿ. AI ಎಕ್ಸ್ಪ್ಯಾಂಡ್ AI ಅಂತಂದರೆ ನೀವು ಬರೀ ಏನಂತ ಬರೀಬೇಕು ಆನ್ಸರು? AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಂಗೆ ಬರೆದ್ರೆ ಸಾಕು. ಅಥವಾ AI ಸ್ಟ್ಯಾಂಡ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಿಮಗೆ ಆ ಸೆಂಟೆನ್ಸಸ್ ಬರೆಯೋದಕ್ಕೆ ಕಷ್ಟ ಆಯಿತು, ಬರಲಿಲ್ಲ ಅಂದರೆ ಯು ಜಸ್ಟ್ ರೈಟ್ AI ಒಂದು ಕೋಲನ್ ಹಾಕ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ ಒನ್ ಹ್ಯೂಮನ್ ಟಾಸ್ಕ್ ದಟ್ AI ಕ್ಯಾನ್ ಪರ್ಫಾರ್ಮ್. ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜಸ್, ರೆಕಗ್ನೈಸಿಂಗ್ ಇಮೇಜಸ್ ಆರ್ ಮೇಕಿಂಗ್ ಡಿಸಿಷನ್ಸ್. ಯಾವುದಾದ್ರೂ ಒಂದನ್ನು ಬರೀರಿ. ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜಸ್ ಅಂತ ಬರೆದ್ರೆ ಸಾಕು. ವಾಟ್ ಈಸ್ ದ ಫ್ಲಾ ಇನ್ AI ಅಬ್ಸರ್ವ್ ಬೈ ದ ಪ್ರೈಮ್ ಮಿನಿಸ್ಟರ್ ಮೋದಿ ಅಂತಂದರೆ ಇಲ್ಲಿದೆ ನೋಡಿ. ಪ್ರೈಮ್ ಮಿನಿಸ್ಟರ್ ಮೋದಿ ಡ್ರೂ ಅಟೆನ್ಷನ್ to an unexpected flaw in AI, that it struggles with human features. That is, when asked for a picture of left hand writer, the picture it uploads is of a person writing in right hand. Okay, next one, add prefix to understand to make it antonym. Antonym ಅಂತಂದರೆ ಏನು? ಆಪೋಸಿಟ್ಸ್. ನಾನು ಇದರ ಮೇಲೆ ಸುಮಾರು ಶಾರ್ಟ್ಸ್ ಮಾಡಿದ್ದೀನಿ, ಸಿನೋನಿಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್. ನೀವು ಅದನ್ನು ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆ, ಪ್ರೀ ಅಂದರೆ ಏನು? ಮುಂಚೆ. ಸೊ ಈ ವರ್ಡ್ಗೆ ಮುಂಚೆ ನೀವು ಪ್ರಿಫಿಕ್ಸ್ ಪದಗಳನ್ನ ಹಾಕಬೇಕು, ಅಕ್ಷರಗಳನ್ನ ಜೋಡಿಸ್ಬೇಕು. ನೀವು ಜೋಡಿಸಿದ ಅಕ್ಷರಗಳನ್ನ ಜೋಡಿಸಿದ ತಕ್ಷಣ ಇದು ಏನಾಗಬೇಕು? ಈ ವರ್ಡ್ಗೆ ಆಪೋಸಿಟ್ ವರ್ಡ್ ಆಗಬೇಕು. ಇಲ್ಲಿ ಕೊಟ್ಟಿರೋ ಪದ ಏನು? ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರಲ್ವಾ. ಇಲ್ಲಿ ಏನಂತ ಹಾಕ್ತೀರಾ ನೀವು ಅದು ಆ್ಯಂಟನಿಮ್ ಆಗೋದಕ್ಕೆ ಅಂತಂದರೆ? ಮಿಸ್ ಅಂಡರ್ಸ್ಟ್ಯಾಂಡ್. MIS ಅಷ್ಟೇ, MISS ಅಲ್ಲ. ಮಿಸ್ ಅಂಡರ್ಸ್ಟ್ಯಾಂಡ್ ಅಂದರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ. ಈಗ ಪೊಯೆಟ್ರಿ ಕಾಂಪ್ರಿಹೆನ್ಷನ್ಗೆ ಹೋಗೋಣ. ರೀಡ್ ದ ಫಾಲೋಯಿಂಗ್ ಪೋಮ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ ಸೆಟ್ ಆನ್ ಇಟ್. ಸಮ್ ವರ್ಡ್ಸ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ಸ್ ಆ್ಯಂಡ್ ಯೆಟ್ they are spelled the same. A cricket is an insect. To play it, it's a game. On every hand, in every land, it's thoroughly agreed. The English language to explain is very hard indeed. Some people say that you are a deer, yet deer is far from cheap. A jumper is a thing you wear, yet a jumper has to leap. It's very clear, it's very queer, and pray who is to blame for different meanings to some words pronounced and spelled the same. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪೋಮ್. ಈಗ ಇದನ್ನು ಅರ್ಥ ಮಾಡಿಕೊಂಡು ನಾವು ಇದಕ್ಕೆ ಉತ್ತರ ಕೊಡೋಣ. ಓಕೆ, ಫಸ್ಟ್ ಕ್ವೆಶ್ಚನ್ಸ್ನ ಓದಬೇಕಿತ್ತು. ನಾವು ಸ್ಕಿಪ್ ದಟ್ ಟು ಸೇವ್ ಟೈಮ್. ನೀವು ಏನು ಮಾಡಿ, ಪರೀಕ್ಷೆನಲ್ಲಿ ಮೊದಲು ಪ್ರಶ್ನೆಗಳನ್ನ ಒಂದು ಸರಿ ಓದಿ. ವಾಟ್ ಈಸ್ ವೆರಿ ಹಾರ್ಡ್ ಟು ಎಕ್ಸ್ಪ್ಲೈನ್? ಇಲ್ಲೇ ಇದೆ ನೋಡಿ. ದಿಸ್ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪೋಮ್. ಇಲ್ಲಿದೆ ನೋಡಿ, ಇಂಗ್ಲಿಷ್ ಲ್ಯಾಂಗ್ವೇಜ್. ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಬರಿಬೇಕು ನೀವು. ಓಕೆ, ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ದ ಆನ್ಸರ್. ಸೆಕೆಂಡ್ ಒನ್, ವಿಚ್ ವರ್ಡ್ ಆಲ್ಸೋ ಮೀನ್ಸ್ ಲೌಡ್ ನಾಟ್ ಚೀಪ್? ಇಲ್ಲಿದೆ ನೋಡಿ ಉತ್ತರ. ಯು ಆರ್ ಎ ಡಿಯರ್, ಯೆಟ್ ಡಿಯರ್ ಇಸ್ ಫಾರ್ ಫ್ರಮ್ ಚೀಪ್. ಸೊ ಸೆಕೆಂಡ್ ಆನ್ಸರ್ಗೆ ಅದು.
ಉತ್ತರ ಡಿಯರ್. ರೈಟ್ ಎನಿ ಒನ್ ಮೀನಿಂಗ್ ಆಫ್ ಜಂಪರ್. ಜಂಪರ್ ಅಂತಂದರೆ ಅ ಥಿಂಗ್ ದಟ್ ಯು ವೇರ್. How are the words with different meaning pronounced and spelled? They are pronounced and spelled the same. Answer is here. Okay. Next one. Which word in the poem is antonym of costly? ಕಾಸ್ಟ್ಲಿಗೆ ಏನು ಆ್ಯಂಟನಿಮ್? ಆ್ಯಂಟನಿಮ್ ನಾನು ಇಲ್ಲಿ ಹೇಳಿ ಆ್ಯಂಟನಿಮ್ ಅಂತಂದರೆ ಆಪೋಸಿಟ್. ಕಾಸ್ಟ್ಲಿಗೆ ಆಪೋಸಿಟ್ ಏನು? ಚೀಪ್ ಅಂದರೆ ಅಗ್ಗ. ಇದು ದುಬಾರಿ ಅಲ್ವಾ ಕಾಸ್ಟ್ಲಿ. ಅಗ್ಗ ಅನ್ನೋದು ವಿರುದ್ಧ ಪದ. ಆ್ಯಂಟನಿಮ್ ಅಂದರೆ ವಿರುದ್ಧ ಪದ. ಸೊ ಚೀಪ್ ಇಸ್ ದ ಆನ್ಸರ್. ಇಲ್ಲಿ ಕಂಪ್ಲೀಟ್ ದ ಎನಾಲಜಿ. ಸೇಮ್ ಈಸ್ ಟು ಗೇಮ್ ಈಸ್ ಆಸ್ ಅಗ್ರೀಡ್ ಈಸ್ ಟು. ಇಲ್ಲಿ ನೋಡಿ, ಇಲ್ಲಿ ಸೇಮ್ ಗೇಮ್ ರೈಮಿಂಗ್ ವರ್ಡ್. ಅಗ್ರೀಡ್ಗೆ ಯಾವುದಿದೆ ಇಲ್ಲಿ? ಅಗ್ರೀಡ್ಗೆ ಇಲ್ಲಿ ನೋಡಿ ಇ ಡಿಯಿಂದ ನೋಡಿ ಇಲ್ಲಿ ಇಂಡೀಡ್ ಆಗುತ್ತಲ್ವಾ. ಸೊ ಅಗ್ರೀಡ್, ಇಂಡೀಡ್ ಈಸ್ ದ ಆನ್ಸರ್. ಗಾಟ್ ಇಟ್? ನಾವು ಲೆಟ್ಸ್ ಗೋ ಟು ದ 20th ಕ್ವೆಶ್ಚನ್. 20th ಅಲ್ಲಿ ಎ ಇದನ್ನೆಲ್ಲ ಬರೆಯೋದಕ್ಕೆ ಮರಿಬೇಡಿ, ಕರೆಕ್ಟಾಗಿ ನಂಬರ್ನ ಹಾಕಿ ಆಯಿತಾ. ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಫಸ್ಟ್ ಒನ್, ಸಹ್ಯಾದ್ರಿ ಈಸ್ ಡ್ಯಾಶ್ ಯೂನಿವರ್ಸಿಟಿ. ಇಲ್ಲಿ ಏನಿದೆ ಡೈರೆಕ್ಷನ್ಸ್ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಯಾವ್ಯಾವುದು? ಇಂಡೆಫಿನೆಟ್ ಎ ಆ್ಯಂಡ್ ಆ್ಯಮ್, ದ ಇಸ್ ಅ ಡೆಫಿನೆಟ್ ಆರ್ಟಿಕಲ್. ಸೊ ಸಹ್ಯಾದ್ರಿ ಈಸ್ ಡ್ಯಾಶ್ ಯೂನಿವರ್ಸಿಟಿ. ಇಲ್ಲಿ ನೀವು ಅಂದ್ಕೊಳ್ತೀರಾ ಯು ಮ್ಯಾಮ್, ಎ ಇ ಐ ಒ ಯು ಓವಲ್ಸ್ ಅಲ್ವಾ ಮ್ಯಾಮ್, ಅದಕ್ಕೆ ನಾನು ಇದು ಯು ಇಂದ ಸ್ಟಾರ್ಟ್ ಆಗ್ತಿದೆ, ನಾನು ಆ್ಯನ್ ಬರೆದ್ಬಿಡ್ತೀನಿ ಇಲ್ಲಿ ಅಂತ. ದಯವಿಟ್ಟು ಆ ತಪ್ಪು ಮಾತ್ರ ಮಾಡಬೇಡಿ. ಕರೆಕ್ಟ್ ಆನ್ಸರ್ ಇಸ್ ಅ ಯೂನಿವರ್ಸಿಟಿ. ಯೂನಿವರ್ಸಿಟಿ ಸ್ಟಾರ್ಟ್ಸ್ ವಿತ್ ಅ ಕಾನ್ಸನೆಂಟ್ ಫೆನೆಟಿಕ್ ಸೌಂಡ್ ಅಲ್ವಾ, ಯು ಅಂತ. ಯು ಸೌಂಡ್ ಬರುತ್ತೆ ಅದರಲ್ಲಿ. ಸೊ ಇದು ಅ ಯೂನಿವರ್ಸಿಟಿ ಆಗುತ್ತೆ. ವ್ಯಂಜನದ ಧ್ವನಿ ಬರ್ತಾ ಇದೆ ಇಲ್ಲಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವೆಶ್ಚನ್. ಕೃತಿ ಈಸ್ ಅ ಡೆಂಟಿಸ್ಟ್. ಆ್ಯಡ್ ಅ ಕ್ವೆಶ್ಚನ್ ಟ್ಯಾಗ್. ನಾನು ಇದರ ಮೇಲೆ ಕೂಡ ವಿಡಿಯೋಸ್ ಮಾಡಿದ್ದೀನಿ. ಇಟ್ ಈಸ್ ಅಬೌಟ್ WH ಕ್ವೆಶ್ಚನ್ಸ್, ಕ್ವೆಶ್ಚನ್ ಟ್ಯಾಗ್ಸ್, ಹೌ ಟು ಫ್ರೇಮ್ ಕ್ವೆಶ್ಚನ್ಸ್. ಅದನ್ನು ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಿಮಗೆ ಎಲ್ಲೂ ಮಾರ್ಕ್ಸು ಹೋಗೋದಿಲ್ಲ. ಅಂದ್ರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಆಮೇಲೆ ಮುಂದುವರಿಯೋದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನನ್ನ ಈ ಶ್ರಮಕ್ಕೆ ನೀವು ಅಷ್ಟು ಮಾಡ್ಬೋದಲ್ವಾ? 1 ಸೆಕೆಂಡ್ ತೊಗೊಂಡು ಒಂದು ಲೈಕ್ ಕೊಡ್ಬೋದು. ಹಾಗೆ ಒಂದು ಕಮೆಂಟ್ ಮಾಡ್ಬೋದಲ್ವಾ? ನನ್ನ ಜೊತೆ ನೀವು ಮಾತಾಡೋದಕ್ಕೆ ಇರೋದು ಕಮೆಂಟ್ ಸೆಕ್ಷನ್ನು. ನೀವು ಅದನ್ನು ಓದಿದ್ದೀರಾ, ನಿಮಗೆ ಅದು ಇಷ್ಟ ಆಗಿದೆ ಅಂತ ಗೊತ್ತಾಗೋದಕ್ಕೆ ಕೂಡ ಇರೋದು ಕಮೆಂಟ್ ಸೆಕ್ಷನ್. ಹಾಗೆ ನಿಮ್ಮ ಲೈಕ್. ನಿಮ್ಗೆ ಇದು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಎಲ್ಲ ಮಕ್ಕಳಿಗೂ ಈ ವಿಡಿಯೋಯಿಂದ ಉಪಯೋಗ ಆಗಲಿ. ಅರ್ಥ ಆಯ್ತಲ್ವಾ? ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಕೃತಿ ಈಸ್ ಅ ಡೆಂಟಿಸ್ಟ್. ಆ್ಯಡ್ ಅ ಕ್ವೆಶ್ಚನ್ ಟ್ಯಾಗ್ ಅಂತ ಇದೆ. ಇಲ್ಲಿ ಈಸ್ ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ವಾ, ಅವಳು ಡೆಂಟಿಸ್ಟ್ ಆಗಿದ್ದಾಳೆ ಅಂತ. ಯಾವಾಗಲೂ ಕ್ವೆಶ್ಚನ್ ಟ್ಯಾಗಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಹಾಕಬೇಕು. ಸೊ ನಾವು ಏನು ಬರಿಬೇಕು? ಕೃತಿ ಈಸ್ ಅ ಡೆಂಟಿಸ್ಟ್, ಕಮ ಹಾಕಕ್ಕೆ ಮರಿಬೇಡಿ. ಈಸಂಟ್ ಶೀ ಪ್ರನೌನ್ನ ಉಪಯೋಗಿಸ್ಬೇಕು. ಕೃತಿ ಅನ್ನೋದಕ್ಕೆ ಪ್ರನೌನ್ ಏನು? ಶೀ ಅಲ್ವಾ. ಸೊ ಕೃತಿ ಈಸ್ ಅ ಡೆಂಟಿಸ್ಟ್, ಈಸಂಟ್ ನಾಟ್ ಅನ್ನೋ ಒಂದು ಪದಾನ ಉಪಯೋಗಿಸ್ಬೇಕು. ಈಸಂಟ್ ಶೀ. ಈ ಸಕಾರಾತ್ಮಕ ವಾಕ್ಯನ ನಾವು ನಕಾರಾತ್ಮಕ ಕ್ವೆಶ್ಚನ್ ಟ್ಯಾಗ್ ಹಾಕಬೇಕು. ಯಾವಾಗಲೂ ಪಾಸಿಟಿವ್ ಸ್ಟೇಟ್ಮೆಂಟ್ಗೆ ನಾವು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಹಾಕಬೇಕು. ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಸುನಿಲ್ ಕ್ಯಾಚ್ ದ ಬಾಲ್ ಕ್ವಿಕ್ಲಿ ಇನ್ ಎಸ್ಟರ್ಡೇಸ್ ಮ್ಯಾಚ್. ಎಸ್ಟರ್ಡೇ ಅಂತಂದರೆ ಏನು? ಪಾಸ್ಟ್ ಟೆನ್ಸ್, ನಡೆದು ಹೋದ ಘಟನೆ. ಇದು ಭೂತಕಾಲನ ಸೂಚಿಸೋದ್ರಿಂದ ಕ್ಯಾಚ್ಗೆ ಪಾಸ್ಟ್ ಟೆನ್ಸ್ ಏನು? ಕಾಟ್. ನೀವು ಸುಮ್ಮನೆ ಕ್ಯಾಚ್ಗೆ ಇ ಡಿ ಹಾಕ್ಬಿಟ್ಟು ಕ್ಯಾಚ್ಡ್ ಅಂತ ಬರಿಬೇಡಿ. ಮಕ್ಕಳು ಬರೀತೀರಾ ನೀವು ಎಷ್ಟೊಂದು ಜನ, ಹಾಗೆ ಮಾಡಬೇಡಿ. ಕೆಲವೆಲ್ಲ ನೀವು ಕಲ್ತ್ಕೊಳ್ಬೇಕು ಸ್ಪೆಲ್ಲಿಂಗ್ಸ್ನ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ನಲ್ಲಿ ಏನು ಸ್ಪೆಲ್ಲಿಂಗ್ ಇದೆ, ಪಾಸ್ಟ್ ಟೆನ್ಸಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್ ಒನ್, ಚಿಲ್ಡ್ರನ್
ಹ್ಯಾಸ್ ಆರ್ ಹ್ಯಾವ್ ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ಇಲ್ಲಿ ಅಂದರೆ ನೌನ್ ಯಾವುದಿದು, ಚಿಲ್ಡ್ರನ್ನು. ಇದು ಸಿಂಗ್ಯುಲರಾ ಪ್ಲೂರಲ್ಲ, ಏಕವಚನನ ಬಹುವಚನ. ಚೈಲ್ಡ್ ಅಂದರೆ ಒಂದು ಮಗು, ಸಿಂಗ್ಯುಲರ್ ಏಕವಚನ. ಅದಕ್ಕೆ ಪ್ಲೂರಲ್ ಯಾವುದು, ಚಿಲ್ಡ್ರನ್ ಬಹುವಚನ ಅಲ್ವಾ. ಅದಕ್ಕೆ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ, ಬಹುವಚನದಲ್ಲಿದ್ದರೆ ವರ್ಬ್ ಅಂದರೆ ಕ್ರಿಯಾಪದ ಕೂಡ ಬಹುವಚನದಲ್ಲಿರಬೇಕು. ಇಲ್ಲಿ ಹ್ಯಾಸ್ ಮತ್ತು ಹ್ಯಾವಲ್ಲಿ ಬಹುವಚನ ಯಾವುದು, ಹ್ಯಾವ್ ಅಲ್ವಾ. ಸೊ ಚಿಲ್ಡ್ರನ್ ಹ್ಯಾವ್ ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕೂಡ 20th ಕ್ವೆಶ್ಚನ್ನಲ್ಲಿ ನಿಮಗೆ ಆಪ್ಷನ್ ಇದೆ, ಐದರ್ ಎ ಆರ್ ಬಿ, ಯಾವುದಾದ್ರೂ ಒಂದನ್ನು ಬರೀಬೋದು ನೀವು. ಅರ್ಥ ಆಯ್ತಾ. ನೆಕ್ಸ್ಟ್ ಬಿನಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡೋಣ. ರೀರೈಟ್ ಆಸ್ ಡೈರೆಕ್ಟೆಡ್. ಇದು ಕೂಡ ಅದೇ ಥರ ರೀರೈಟ್ ಆಸ್ ಡೈರೆಕ್ಟೆಡ್ ಪ್ರಶ್ನೆ. ಫಸ್ಟ್ ಒನ್, ಅವರ್ ಕಾಲೇಜ್ ಸ್ಟಾರ್ಟ್ಸ್ ಡ್ಯಾಶ್ 10 AM. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಅವರ್ ಕಾಲೇಜ್ ಸ್ಟಾರ್ಟ್ಸ್, ಕರೆಕ್ಟ್ ಆನ್ಸರ್ ಇಸ್ ಆಟ್ 10 AM. ಯಾಕಂದರೆ 10 AM ಅನ್ನೋದು ಒಂದು ಸ್ಪೆಸಿಫಿಕ್ ಟೈಮ್, ನಿರ್ದಿಷ್ಟವಾದ ಸಮಯ. ಅದನ್ನು ಸೂಚಿಸೋದಕ್ಕೆ ನಾವು ಪ್ರಿಪೋಸಿಷನ್ ಆದ ಆ್ಯಟನ್ನು ಬಳಸ್ತೀವಿ. ಅರ್ಥ ಆಯ್ತಾ. ಚಿಲ್ಡ್ರನ್ ಪ್ಲೇಡ್ ಫುಟ್ಬಾಲ್. ಚೇಂಜ್ ದ ಸೆಂಟೆನ್ಸಸ್ ಇನ್ ಟು ಕ್ವೆಶ್ಚನ್ ಯೂಸಿಂಗ್ ರೈಟ್ ಫಾರ್ಮ್ ಆಫ್ ಡೂ ವರ್ಬ್. ಡೂ ವರ್ಬನ್ನು ಉಪಯೋಗಿಸ್ಬೇಕು. ಇಲ್ಲಿ ಏನಾಗುತ್ತೆ, ಚಿಲ್ಡ್ರನ್ ಪ್ಲೇಡ್ ಅಂತ ಇದೆ. ಪ್ಲೇಡ್ ಅಂತ ಇರೋದು ಏನದು, ಇಟ್ ಈಸ್ ಪಾಸ್ಟ್ ಟೆನ್ಸ್ ಅಲ್ವಾ, ನಡೆದೋಗಿರೋ ಘಟನೆ. ಸೊ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಡೂ ಯಾವುದು, ಡಿಡ್ ಅಲ್ವಾ. ಸೊ ಇಲ್ಲಿ ಪ್ರಶ್ನೆ ಏನಂತ ಆಗುತ್ತೆ, ಡಿಡ್ ಚಿಲ್ಡ್ರನ್ ಪ್ಲೇ ಕ್ರಿಕೆಟ್. ಇಷ್ಟು ಬರೆದ್ರೆ ಮಾರ್ಕ್ಸ್ ಸಿಗುತ್ತಾ, ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕೆ ಮ್ಯಾಮ್, ನಾನು ಡಿಡ್ ಚಿಲ್ಡ್ರನ್ ಪ್ಲೇ ಕ್ರಿಕೆಟ್ ಅಂತ ಬರ್ತಿದ್ದೀನಲ್ಲ ಮ್ಯಾಮ್, ನೀವು ಯಾಕೆ ಮಾರ್ಕ್ ಕಟ್ ಮಾಡಿದ್ದೀರಾ. ಕರೆಕ್ಟಾಗಿದೆ ಮ್ಯಾಮ್, ಮಾರ್ಕ್ ಕೊಡಿ ಮ್ಯಾಮ್. ಇಲ್ಲಿ ಏನಂತ ಇದೆ, ಕ್ವೆಶ್ಚನ್ಗೆ ಕ್ವೆಶ್ಚನ್ ಮಾರ್ಕ್ ಹಾಕಲಿಲ್ಲ ಅಂದರೆ ಅದು ಹೇಗೆ ಕಂಪ್ಲೀಟ್ ಆಗುತ್ತೆ, ಆಗೋದಿಲ್ಲ. ಸೊ ನೀವು ಇಷ್ಟು ಬರೆದ್ರೇನು ಕೂಡ ನೀವು ಕ್ವೆಶ್ಚನ್ ಮಾರ್ಕ್ ಹಾಕಲಿಲ್ಲ ಅಂತಂದರೆ ಮಾರ್ಕ್ ಹೋಗುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಈಸಂಟ್ ಶಿ ಅಂದ್ಬಿಟ್ಟು ಕ್ವೆಶ್ಚನ್ ಮಾರ್ಕ್ ಹಾಕೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಹಿ ವಾಸ್ ಲೇಟ್ ಬಿಕಾಸ್ ಹಿ ಮಿಸ್ ದ ಬಸ್ ಅಂತ ಇದೆ. ಫ್ರೇಮ್ ದ ಕ್ವೆಶ್ಚನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ಏನೇನು ಅಂಡರ್ಲೈನ್ ಮಾಡಿದ್ದಾರೆ, ಬಿಕಾಸ್ ಹಿ ಮಿಸ್ ದ ಬಸ್ ಅಂತ ಇದೆ. ಇದಕ್ಕೆ WH ಫಾರ್ಮ್ ಆಫ್ ಕ್ವೆಶ್ಚನ್ ಹಾಕಬೇಕು. ಅಂದರೆ ಯಾವುದು, ವೈ, ವಾಟ್, ವೇರ್, ವೆನ್, ಹೌ, ಹೂಮ್ ಅದೆಲ್ಲ ಇದೆ ಅಲ್ವಾ, ಅದು. ಇಲ್ಲಿ ವಾಟ್, ವೈ ನೀವು ಯೋಚಿಸ್ದಾಗ ಗೊತ್ತಾಗತ್ತೆ. ಕಾರಣ ಯಾಕೆ ಬಸ್ಸು ಮಿಸ್ ಆಯಿತು ಅಂತಂದರೆ ಬಿಕಾಸ್ ಹಿ ವಾಸ್ ಲೇಟ್. ಸೊ ಯು ಆರ್ ಆಸ್ಕಿಂಗ್ ಹಿಮ್ ವೈ ವಾಸ್ ಹಿ ಲೇಟ್. ಸೊ ಯು ಆರ್ ಆಸ್ಕಿಂಗ್ ವೈ ವಾಸ್ ಹಿ ಲೇಟ್. ಸೊ ಇಲ್ಲಿ ಏನಂತ ಬರಿಬೇಕು, ವೈ ವಾಸ್ ಹೀ, ಮೊದಲು ಪ್ರನೌನ್ ಬರುತ್ತೆ, ಆಮೇಲೆ ಲೇಟ್. ಅರ್ಥ ಆಯ್ತಾ. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. ಇದು ಕೂಡ ವರ್ಡ್ ಆರ್ಡರ್. ರೀಅರೇಂಜ್ ದ ಜಂಬಲ್ಡ್ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಓಲ್ಡ್ ಪೀಪಲ್, ಹೆಲ್ಪ್ಫುಲ್, ಕೈಂಡ್, ಆ್ಯಂಡ್, ಟು, ಶುಡ್ ಬಿ, ವಿ. ಇಲ್ಲಿ ಏನಂತ ಬರಬೇಕು ಅಂತಂದರೆ, ವಿ ಶುಡ್ ಬಿ kind and helpful to old people. ಅರ್ಥ ಆಯ್ತಾ. ಅಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಆರ್ಡರ್ ಗೊತ್ತಿರಬೇಕು. ಇದಕ್ಕೆ ನೀವು ನನ್ನ ಗ್ರೌಂಡ್ ಲೆವೆಲ್ ಟು ನೆಕ್ಸ್ಟ್ ಲೆವೆಲ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಇದೆ, ಅದರಲ್ಲಿ ನನ್ನ ಫಸ್ಟ್ ಚಾಪ್ಟರೇ ಇದ್ರ ಬಗ್ಗೆ ಇದೆ. ಇದನ್ನು ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಜಂಬಲ್ಡ್ ಸೆಗ್ಮೆಂಟ್ಸ್ನ ಯಾವ ರೀತಿ ನಾವು ಅರೇಂಜ್ ಮಾಡಬೇಕು ಅಂತ. ನಾನು ಮುಂದೆ ಲೈವ್ ಸೆಷನ್ಸ್ನ ಮಾಡೋಣ ಅಂತಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಂಗ್ಲೀಷ್ ಸೋ ಈಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೋಸ್ಟ್ನ ನೋಡ್ತಾ ಇರಿ. ನಿಮಗೆ ಸಬ್ಸ್ಕ್ರೈಬ್ ಆಗಿದರೆ ನೋಟಿಫಿಕೇಷನ್ ಬರುತ್ತೆ, ಆ ಬೆಲ್ ಮಾರ್ಕನ್ನು ಒತ್ತಿದರೆ. ಆವಾಗ ನಾನು ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದಾಗ ನೀವು ಜಾಯಿನ್ ಆಗ್ಬೋದು.
ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ರೆಲೆವೆಂಟ್ ಕ್ವೆಶ್ಚನ್ಸ್ಗೆ ಉತ್ತರ ಕೊಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಮಾಡ್ತಾ ಇರೋ ಕ್ವೆಶ್ಚನ್ ಪೇಪರ್ ಇದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, ಯೂನಿಟ್ ಟೆಸ್ಟ್ನ ಕ್ವೆಶ್ಚನ್ ಪೇಪರ್. ಇದರ ಜೊತೆಗೆ ನೀವು LBA 1, 2, 3 ಪೇಪರ್ಸ್ ಕೂಡ ನೋಡ್ಕೊಳ್ಳಿ. ಆವಾಗ ನಿಮಗೆ ಐಡಿಯಾ ಸಿಗುತ್ತೆ. ಇದಲ್ಲದೆ ನಿಮಗೆ ಬೇರೆ ಕ್ವೆಶ್ಚನ್ಸು ಸಿಕ್ಕಿದ್ರೆ ಲೈಕ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಸಿಗ್ಬೋದು. ಹಾಗೆ ಈ ಆರ್ಡರ್ ಕ್ವೆಶ್ಚನ್ ಆನ್ಸರ್ಸ್, ಎಸ್ಪೆಷಲಿ ಗ್ರಾಮರ್ದು ಆರ್ಡರ್ ಚೇಂಜ್ ಆಗಿರ್ಬೋದು. ಯಾವುದೇ ಕೊಟ್ರೇನು ಕ್ವೆಶ್ಚನ್ ನೀವು ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ, ನೀವು ಗ್ರಾಮರ್ ಕಾನ್ಸೆಪ್ಟ್ಸ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಆನ್ಸರ್ ಮಾಡ್ಬೋದು. ಹಾಗೆ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರೀಡ್ ದ ಟೆಕ್ಸ್ಟ್ ಬುಕ್ ಥರೋಲಿ.